ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಈ ದಿನ ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಅದೇನೆಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಸ್ನೇಹಿತರೆ, PDO ಎಕ್ಸಾಮ್ ಹತ್ರದಲ್ಲೇ ಇರೋದರಿಂದ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ತುಂಬ ಜನ ಬರೆಯಬೇಕಾಗಿರುತ್ತೆ. ಅದು ಯಾರ್ಯಾರು ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಂಡು ಬನ್ನಿ. ಬೇಕಾದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ. ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ತುಂಬ ಜನ ಫ್ರೆಷರ್ಸ್ ಇರೋದ್ರಿಂದ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು ಮಾಡೆಲ್ ಕ್ವಶನ್ ಪೇಪರ್ ಜೊತೆ ನಾನು ಈ ದಿನ ಬಂದಿದ್ದೀನಿ. ಇದಕ್ಕೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಾನು 2018ರ ಪೇಪರನ್ನು ತೊಗೊಂಡಿದ್ದೀನಿ. ಸಮಯ 1.5 ಗಂಟೆಗಳು ಇರುತ್ತೆ. ಗರಿಷ್ಠ ಅಂಕ 150. ನೀವು ಮಿನಿಮಮ್ 50 ತೊಗೊಳ್ಳೇಬೇಕು. ಪಾಸಿಂಗ್ ಮಾರ್ಕ್ಸ್ 50 ಆಗಿರುತ್ತೆ. ಈಸಿಯಾಗಿ 50 ಮಾರ್ಕ್ಸ್ ತೊಗೋಬೋದು. ಮುಂದೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಯಾರ್ಯಾರು ಮೊದಲನೇ ಸಲ ಅಟೆಂಡ್ ಮಾಡ್ತಾ ಇರ್ತೀರ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಯಾವುದೇ ತಪ್ಪುಗಳನ್ನು ಮಾಡಬೇಡಿ. ಯಾಕಂದರೆ ನೀವು ಆನ್ಸರ್ ಬರೆದಿದ್ರು ಕೂಡ ಕ್ವಶನ್ ಪೇಪರ್ ನಂಬರ್ ಹಾಕಿರೋದು ಕ್ವಶನ್ ನಂಬರ್ ಹಾಕ್ತಾ ಇದ್ದರೆ ಅಥವಾ ನಿಮ್ಮ ಅಲ್ಲಿ ಪತ್ರಲೇಖನದಲ್ಲಿ ನಿಮ್ಮ ಹೆಸರು ವಿಳಾಸ ಬರೆದಿದ್ರೆ ಕೂಡ ಪೇಪರು ಡಿಸ್ಕ್ವಾಲಿಫೈ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಇನ್ಸ್ಟ್ರಕ್ಷನ್ಸ್ನ ನೀಟಾಗಿ ಒಂದ್ಸಲ ಓದ್ಕೊಡಿ. ಸೆಕ್ಷನ್ ಎ ಬಗ್ಗೆ ನೋಡೋಣ. ಇದು ಪ್ರಬಂಧ ಕುರಿತಾಗಿರುತ್ತೆ. ಇಲ್ಲಿ ನೋಡಿ, ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು 300 ಶಬ್ದಗಳಲ್ಲಿ ಪದಗಳನ್ನು ಬರೆಯಿರಿ. ಇದಕ್ಕೆ ಒಂದು 25 ಮಾರ್ಕ್ಸ್ ಇರುತ್ತೆ. ಪ್ರಬಂಧಕ್ಕೆ 25 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ 4 ಪ್ರಬಂಧಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಬರೆದ್ರೆ ಸಾಕು. ಇಲ್ಲಿ ನೋಡಿ, ನಗರಾಭಿವೃದ್ಧಿ ಹೆಸರಿನಲ್ಲಿ ನಡೆಯುವ ಪರಿಸರ ನಾಶ ಮತ್ತು ಅದರ ಪರಿಣಾಮ. ಸೊ ನೀವು ಇಲ್ಲಿ ಪರಿಸರದ ಬಗ್ಗೆ ತಿಳ್ಕೊಂಡಿದ್ರೆ ಆರಾಮಾಗಿ ಬರಿಬೋದು. ಮತ್ತು ಎರಡನೇದು, ಖಾಸಗಿ ನೆಟ್ವರ್ಕ್ನವರು ಉಚಿತವಾಗಿ ನೀಡುವ ಅಂತರ್ಜಾಲ ಸಂಪರ್ಕ ಸೇವೆಗಳಿಂದಾಗುವ ಅನುಕೂಲ ಹಾಗೆ ಅನಾನುಕೂಲ. ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಂಸಕ್ಕಾಗಿ ಗೋಹತ್ಯೆ ನಿಷೇಧ ಕಾಯ್ದೆಯ ಜಾರಿ ಮತ್ತು ಅದರ ಪರಿಣಾಮ. ಇದು ಗೋಹತ್ಯೆ ನಿಷೇಧದ ಬಗ್ಗೆ ಕೇಳಿದ್ದಾರೆ. ಮತ್ತು ಮೂಢನಂಬಿಕೆಗಳಿಂದ ಮುಗ್ಧ ಜನರ ಸುಲಿಗೆ ಮತ್ತು ಕಾಯ್ದೆ ಮೂಲಕ ನಿಯಂತ್ರಿಸುವ ಬಗ್ಗೆ. ಇಲ್ಲಿ ಮೂಢನಂಬಿಕೆಗಳ ಬಗ್ಗೆ ಕೇಳಿದ್ದಾರೆ. ಇದರಲ್ಲಿ ನಿಮಗೆ ಮೂಢನಂಬಿಕೆಗಳ ಬಗ್ಗೆ ಜಾಸ್ತಿ ವಿಷಯ ಸಿಗದೇ ಇರ್ಬೋದು. ಗೋಹತ್ಯೆ ನಿಷೇಧದ ಬಗ್ಗೆ ನಿಮಗೆ ಮೇ ಬಿ ಇಸ್ವಿ ಮರ್ತೋಗಿರ್ಬೋದು. ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅನಿಸ್ಬೋದು ನಿಮಗೆ. ಸೊ ನೀವು ಈಜಿ ಚಾಯ್ಸ್ ಯಾವುದು ಅಂತಂದರೆ ಪರಿಸರ ನಾಶ ಮತ್ತು ಅದರ ಪರಿಣಾಮದ ಬಗ್ಗೆ ಬರಿಬೋದು. ಈ ಮೂರದ್ರ ಬಗ್ಗೆಯೂ ನಿಮಗೆ ನಾಲೆಡ್ಜ್ ಇದ್ದರೆ ಬರೀರಿ, ಪರವಾಗಿಲ್ಲ. ಸೊ ಹೆಚ್ಚು ವಿಷಯ ಸಿಗ್ತಾ ಹೋಗುವಂಥದ್ದು ನಮಗೆ ಬರಿತಾ ಇದ್ದರೆ ತಕ್ಷಣಕ್ಕೆ ನೆನಪಿಗೆ ಬರುವಂತಹದ್ದು ಪರಿಸರ ನಾಶ ಮತ್ತು ಅದರ ಪರಿಣಾಮಗಳು. ಸೊ ಇದು ನಿಮಗೆ ಈಸಿ ಅಂತ ಅನಿಸುತ್ತೆ. ಸೊ ನೀವು ಈ ರೀತಿ 4 ಪ್ರಬಂಧಗಳನ್ನು ಕೊಟ್ಟಿರ್ತಾರೆ. ನೀವು ಒಂದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಅದನ್ನು ಪ್ರಬಂಧದ ಹೆಸರನ್ನು ಬರಿಬೇಕು. ಪ್ರಬಂಧವನ್ನು ಯಾವ ರೀತಿ ಬರಿಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಒಂದಿಷ್ಟು ಪೇಜಸ್ನ ಕೊಟ್ಟಿರ್ತಾರೆ. ನಾನಿಲ್ಲಿ ಪೇಜಸ್ನ ಸ್ಕಿಪ್ ಮಾಡಿದ್ದೀನಿ. ಏನು ಮಾಡಬೇಕಂದ್ರೆ ಫಸ್ಟು ನೀವು ಪೀಠಿಕೆಯನ್ನು ಬರಿಬೇಕು. ಫಸ್ಟು ಪೀಠಿಕೆಯನ್ನು ಒಂದು 4ರಿಂದ 5 ಲೈನಲ್ಲಿ ಬರಿಬೇಕು. ಆನಂತರ ನೀವು ಅರ್ಥವನ್ನು ಬರಿಬೇಕು. ಅರ್ಥ ಅಂದರೆ ಈಗ ಪರಿಸರ ಪೀಠಿಕೆಯಲ್ಲಿ ನೀವು ಪರಿಸರದ ಬಗ್ಗೆ ಯಾವುದಾದ್ರೂ ಕೋಟ್ಸನ್ನು ಬರೀರಿ. ಯಾರಾದರೂ ಹೇಳಿಕೆಗಳನ್ನು ಹೇಳಿದರೆ ಹೇಳಿಕೆಗಳನ್ನು ಬರಿಬೋದು. ನಂತರ ಅರ್ಥದಲ್ಲಿ ನೀವು ಪರಿಸರದ ಅರ್ಥದ ಬಗ್ಗೆ ಬರೆಯಿರಿ. ಅದರ ನಂತರ ವಿವರಣೆ. ಇಲ್ಲಿ ನೀವು ನಗರಾಭಿವೃದ್ಧಿ, ಅಲ್ಲಿ ಏನಿತ್ತು ನಗರಾಭಿವೃದ್ಧಿ ಬಗ್ಗೆ ಪರಿಸರದ ನಾಶ ಮತ್ತು ಅದರ ಅನುಕೂಲ ಅಂತ ಇತ್ತಲ್ವ. ಸೊ ನೀವು ಇಲ್ಲಿ ಅನುಕೂಲ ಮತ್ತು ಅನಾನುಕೂಲ ಎಲ್ಲ ನೀವು ಇಲ್ಲ ಬರೆದು ಕೊನೆಯಲ್ಲಿ ನೀವು ಒಂದು ಪ್ಯಾರನ್ನ ಕನ್ಕ್ಲೂಷನ್ ಕೊಡಬೇಕು. ಒಂದು 4-5 ಲೈನಲ್ಲಿ ನಿಮ್ಮ ಓನ್ ವರ್ಡ್ಸ್ನ ಪರಿಸರ ನಾಶ ಮತ್ತು ಅನುಕೂಲ ಈ ನಗರಾಭಿವೃದ್ಧಿ ಮಾಡ್ತಿರೋದ್ರ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ ಬರಿಬೇಕಾಗುತ್ತೆ. ಸೊ ಈ ರೀತಿ ನೀವು ಒಂದು ಆರ್ಡರ್ ವೈಸಲ್ಲಿ ಪ್ರಬಂಧವನ್ನು ಬರಿಬೇಕು. ಸುಮ್ಮನೆ ಪ್ರಬಂಧ ಅಂದ್ಬಿಟ್ಟು ಏನೋ ಸುಮ್ಮನೆ ಒಂದು ಪ್ಯಾರ ಬರ್ಕೊಂಡು ಹೋಗೋದಲ್ಲ. ಫಸ್ಟು ಒಂದು ಪೀಠಿಕೆ ಇರಬೇಕು,
ಪೀಠಿಕೆಯಲ್ಲಿ ಏನಂದರೆ ಕೋಟ್ಸ್ ಇರಬೇಕು, ಯಾರಾದರೂ ಹೇಳಿರುವಂಥ ಹೇಳಿಕೆ ಅಥವಾ ಪರಿಸರದ ಬಗ್ಗೆ ಒಂದು ಲೈನು ಅಥವಾ ಗಾದೆ ಈ ರೀತಿ ಕೋಟ್ಸ್ ಹಾಕಿ ಪೀಠಿಕೆ ಕೊಡಿ. ನಂತರ ಅರ್ಥ ಬರೆದು ಆನಂತರ ಅಲ್ಲಿ ಏನು ಟಾಪಿಕ್ ಇದೆ ಅದ್ರ ಬಗ್ಗೆ ಬರಿತಾ ಹೋಗಿ ವಿವರಣೆನ. ಆನಂತರ ಕೆಲವೊಂದು ನಾಲ್ಕೈದು ಲೈನ್ನಲ್ಲಿ 4-5 ವಾಕ್ಯದಲ್ಲಿ ನಿಮ್ಮ ಅನಿಸಿಕೆ ಏನು ಆ ಪ್ರಬಂಧದ ಬಗ್ಗೆ ಅದನ್ನು ಬರಿತಾ ಹೋದರೆ ಪ್ರಬಂಧ ಫಿನಿಶ್ ಆಗುತ್ತೆ. ನೀವು ಹೆಂಗೆ ಹೋದ್ರೂ 25ಕ್ಕೆ 10 ಅಂಕಗಳಂತೂ ಈಸಿಯಾಗಿ ತಗೋಬೋದಾಗಿರುತ್ತೆ. ನೆಕ್ಸ್ಟ್ ಏನು ಕೇಳ್ತಾರೆ ಅಂದರೆ, ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡು ನೀವು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಇಲ್ಲಿ ಇದು ತುಂಬ ಈಸಿ, SLC ಅಂಥದ್ದು ಅಂತಂದರೆ ತುಂಬ ಈಸಿ ಕ್ವೆಶನ್ಸೇ ಇರುತ್ತೆ. ಸೊ ನೋಡಿ, ಇಲ್ಲಿ ಗದ್ಯವನ್ನು ಕೊಟ್ಟಿದ್ದಾರೆ ಒಂದಿಷ್ಟು, ಇದಕ್ಕೆ ತಕ್ಕಂತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಟ್ಟು 5 ಪ್ರಶ್ನೆಗಳನ್ನು ಕೇಳಿದ್ದಾರೆ, ಒಂದೊಂದು ಪ್ರಶ್ನೆಗೂ 5 ಅಂಕಗಳು. ಸೊ 25 ಮಾರ್ಕ್ಸು ಇಲ್ಲೂ ಕೂಡ. ನೀವು ಹೆಂಗೆ ಬರೆದ್ರೂ 25ರಲ್ಲಿ 20 ಅಂತೂ ಆರಾಮಾಗಿ ತೊಗೊಳ್ಬೋದು. ಯಾಕಂದರೆ ಕ್ವೆಶನ್ಸು ಇಲ್ಲೇ ಇರುತ್ತೆ, ಆನ್ಸರು ಇಲ್ಲೇ ಇರುತ್ತೆ, ನಾವು ಫೈಂಡ್ ಔಟ್ ಮಾಡಿ ಬರೆಯೋದಷ್ಟೇ ಆಗಿರೋದ್ರಿಂದ 25ಕ್ಕೆ 25 ತೊಗೋಬೋದು. ಇನ್ ಕೇಸ್ 5 ಮಾರ್ಕ್ಸ್ ಎಲ್ಲಾದರೂ ಹೋಯ್ತು ಅಂದರೂ ಕೂಡ ನೀವು 20 ಅಂಕಗಳು ಆರಾಮಾಗಿ ತೊಗೋಬೋದು. ಅಲ್ಲಿ 10, ಇಲ್ಲಿ 20, 30 ಮಾರ್ಕ್ಸು ಬಂತು. ಅಲ್ಲಿ ಕಡಿಮೆ ನಾನು ಹೇಳಿದ 10 ಅಂತ, ಇಲ್ಲಿ 20, 30 ಇಲ್ಲ ಆರಾಮಾಗಿ ಬಂತು. ಇನ್ನು 20 ಮಾರ್ಕ್ಸು ಈಸಿಯಾಗಿ ತೊಗೋಬೋದು. ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಇಲ್ಲಿ ಕೊಟ್ಟಿದ್ದಾರೆ 5 ಪ್ರಶ್ನೆ ಅಂತ ಹೇಳಿದೆ ಅಲ್ವಾ, ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೀವು ಅಲ್ಲೇ ಉತ್ತರವನ್ನು ಫೈಂಡ್ ಔಟ್ ಮಾಡಿ ಬರೀರಿ. ಅಂದರೆ ನೀವು ಪ್ಯಾರಾಗ್ರಾಫ್ ಫುಲ್ಲು ಓದ್ಕೊಂಡು ಕೂತ್ಕೋಬೇಡಿ, ಯಾಕಂದರೆ ಟೈಮ್ ಹೋಗ್ಬಿಡುತ್ತೆ. ನೀವೇನು ಮಾಡಬೇಕು ಅಂತಂದರೆ, ಈಗ ಇಲ್ಲಿ ಒಂದು ಕನ್ನಡ ನಾಡು ಬರೀ ಶ್ರೀಗಂಧದ ನಾಡೆ, ವೈವಿಧ್ಯಮಯ ಕನ್ನಡಗಳ ಬಗ್ಗೆ ಲೇಖಕರ ವಿವರಣೆ ಏನು. ನೀವು ಈ ವಾಕ್ಯ ಎಲ್ಲಿದೆ ಅಂತ ಪ್ಯಾರಾಗ್ರಾಫಲ್ಲಿ ಹುಡ್ಕೋಬೇಕು. ಅದನ್ನ ಹುಡುಕಿದಾಗ ಅದ್ರ ಹಿಂದೆ 4 ಲೈನ್, ಅದ್ರ ಮುಂದೆ 4 ಲೈನು ಬರೆದ್ರೆ ಈಸಿಯಾಗಿ ಆರಾಮಾಗಿ ಮುಗೀತು ಉತ್ತರ ಅಷ್ಟೇ. 5 ಮಾರ್ಕ್ಸ್ಗೆ ನೀವು ಪೇಜ್ ಫುಲ್ ಬರೆಯೋ ಅವಶ್ಯಕತೆ ಇರೋದಿಲ್ಲ, ಅರ್ಧ ಪೇಜ್ ಬರೆದ್ರೆ ಸಾಕಾಗುತ್ತೆ. ಮೂರನೇ ಪ್ರಶ್ನೆ, 4ನೇ ಪ್ರಶ್ನೆ ಗದ್ಯದ ಬಗ್ಗೆನೇ ಕೊಟ್ಟಿದ್ದಾರೆ. ಇದು 5ನೇ ಪ್ರಶ್ನೆ. ಇಲ್ಲಿಗೆ ಆ ಟಾಪಿಕ್ ಮುಗೀತು. ನೆಕ್ಸ್ಟ್ ಏನು ಅಂತಂದರೆ ಸಂಕ್ಷಿಪ್ತ ಲೇಖನ, ಪ್ರಿಸಿಸ್ ರೈಟಿಂಗ್ ಅಂತಂದರೆ ಗೊತ್ತಿರುತ್ತೆ ಎಲ್ಲರಿಗೂ ಅಂತ ಅನ್ಕೋತೀನಿ. ಒಂದಷ್ಟು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಒಂದು ಕಥೆಯನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಸಂಕ್ಷಿಪ್ತ ಮಾಡಿ ಬರಿಬೇಕು. ಅಲ್ಲಿ ಎಷ್ಟೊಂದು ತುಂಬ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ನೀವು ಲಿಮಿಟೆಡ್ ವರ್ಡ್ಸ್ ಅಂದರೆ 120 ಪದಗಳಲ್ಲಿ ಮಾತ್ರ ಬರಿಬೇಕಾಗಿರುತ್ತೆ. ಸೊ ನೀವು ಇಲ್ಲಿ ಒಂದು ಸಲ ಪ್ಯಾರಾಗ್ರಾಫ್ ಓದ್ಕೊಬಿಡಿ, ಫುಲ್ಲು ಓದ್ಕೊಬಿಡಿ, ಸ್ವಲ್ಪ ಬೇಗ ನಿಮಗೆ ಅರ್ಥ ಆಗುತ್ತೆ ಅವರು ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಅಂತ. ಅದನ್ನು ನಿಮ್ಮ ಓನ್ ವರ್ಡ್ಸಲ್ಲಿ ಅಂದರೆ ಸೇಮ್ ಅಲ್ಲಿ ಏನಿದೆ ಅದನ್ನೇ ಬರಿಬೇಕು. ಕೆಲವೊಂದು ಕೋಟ್ಸ್ ಏನಾದರೂ ಕೊಟ್ಟಿದ್ರೆ ಈ ರೀತಿ ಇದು ಅಭ್ಯಂಗ ಅಂತ ಕೊಟ್ಟಿದ್ದು, ಈ ಥರ ಕೋಟ್ಸ್ ಏನಾದರೂ ಇದ್ದರೆ ಅದನ್ನ ಯಥಾವತ್ತಾಗಿ ಹಂಗೆ ಬರಿಬೇಕಾಗುತ್ತೆ. ಇನ್ನು ಮಿಕ್ಕಿದ್ದೇನಿದೆ ಅದನ್ನು ಸಂಕ್ಷಿಪ್ತ ಮಾಡಿ ನಿಮ್ಮ ಓನ್ ವರ್ಡ್ಸಲ್ಲಿ 120 ವರ್ಡ್ಸಲ್ಲಿ ಬರಿಬೇಕಾಗಿರುತ್ತೆ. ಅವರು ಇಲ್ಲಿ ಕೊಟ್ಟಿರ್ತಾರೆ, ಈ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಪದವನ್ನು ಬರಿಬೇಕಾಗತ್ತೆ. ಸೊ ನೀವು ಕೌಂಟ್ ಮಾಡಿಕೊಂಡೇ ಬರಿಬೇಕಂತಿಲ್ಲ. 120ರಲ್ಲಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ವರ್ಡ್ಸ್. 120 ವರ್ಡ್ಸ್ ಅಂತ ಹೇಳಿದ್ದಾರೆ, 110 ಆದರೂ ಪರವಾಗಿಲ್ಲ, 105 ಆದರೂ ಪರವಾಗಿಲ್ಲ, ಇಲ್ಲ 115 ಆದರೂ ಪರವಾಗಿಲ್ಲ. ಆದರೆ 150 ವರ್ಡ್ಸ್ಗಿಂತ ಜಾಸ್ತಿ ಇರಬಾರ್ದು. ಅದಕ್ಕಿಂತ ಒಳಗಡೆನೇ ಬರೆದ್ರೆ ನಿಮಗೆ ಉತ್ತಮ. ಅಲ್ಲಿ ಏನು ಶೀರ್ಷಿಕೆ, ಅದು ಪ್ಯಾರಾಗ್ರಾಫ್ ಓದಿ ನಿಮಗೆ ತಲೆಯಲ್ಲಿ ಏನು ಶೀರ್ಷಿಕೆ ಕೊಡ್ಬೋದು ಅಂತ ಅನಿಸುತ್ತೆ ಅದನ್ನು ನೀವು ಇಲ್ಲಿ ಟೈಟಲ್ ಬರಿಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ನೀವು ಆರಾಮಾಗಿ 5 ಮಾರ್ಕ್ಸ್ ತೊಗೋಬೋದು ಪ್ರಿಷಸ್ ರೇಟಿಂಗ್ಗೆ. ಮುಂದೆ ಏನು ಪ್ರಶ್ನೆ ಅಂದರೆ ಟ್ರಾನ್ಸ್ಲೇಷನ್ ಇರುತ್ತೆ. ಇಂಗ್ಲೀಷಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ನೀವು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗಿರುತ್ತೆ. ಇದು ಕೂಡ 25 ಅಂಕಗಳಿಗೆ ಕೊಟ್ಟಿರ್ತಾರೆ. ಇಲ್ಲಿ ನೀವು ವರ್ಡ್ ಟು ವರ್ಡ್ ಯಾವಾಗಲೂ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಕಂಪ್ಲೀಟ್ ಫುಲ್ ಸ್ಟಾಪ್, ಒಂದು ಕಂಪ್ಲೀಟ್ ಸೆಂಟೆನ್ಸ್ನ ನೀವು ಪ್ಯಾರಾಗ್ರಾಫ್ ವೈಸ್ ಮಾಡ್ತಾ ಹೋಗಿ, ತುಂಬ ಈಸಿ ಆಗುತ್ತೆ. SLC ಅಂಥದ್ದು ಆಗಿರೋದ್ರಿಂದ ಈಸಿ ಪ್ಯಾರಾಗ್ರಾಫೇ ಕೊಟ್ಟಿರ್ತಾರೆ, ಆರಾಮಾಗಿ ಬರೀಬೋದಾಗಿರುತ್ತೆ. ಮುಂದಿನ ಪ್ರಶ್ನೆ, ಮುಂದೆ ಏನು ಕೇಳ್ತಾರೆ ಅಂದರೆ ಲೆಟರ್ ರೈಟಿಂಗ್ ಇರುತ್ತೆ. ಅದು 10 ಅಂಕಗಳಿಗೆ ಇರುತ್ತೆ. ಇಲ್ಲಿ ಕೂಡ 4 ಟಾಪಿಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ಅದು 100 ಪದಗಳಿಗೆ ಮೀರದಂತೆ ಪತ್ರಲೇಖನವನ್ನು ಬರಿಬೇಕಾಗಿರುತ್ತೆ.
ಇಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ಸುಮ್ಮನೆ ಹಾಗೆ ನೋಡೋದಾದರೆ, ಅಕಾಲಿಕ ಮಳೆಯಿಂದ ನಿಮ್ಮ ಬಡಾವಣೆಯಲ್ಲಿ ಉಂಟಾಗಿರುವ ಅನಾಹುತಗಳನ್ನು ತಡೆಗಟ್ಟಲು ಕ್ರಮ ವಹಿಸುವ ಬಗ್ಗೆ ಯಾರಿಗೆ ಬರೀತೀರಾ ನೀವು ಇದನ್ನು ಅಂತ ಅಂದರೆ, ಇಲ್ಲಿ ಕೊಟ್ಟಿಲ್ಲ, ಅಡ್ರೆಸ್ ಕೊಟ್ಟಿದ್ರೆ ನೀವು ಅದನ್ನೇ ಬರಿಬೇಕು. ಕೊಟ್ಟಿಲ್ಲದೆ ಇರೋದ್ರಿಂದ ನಿಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಬರೀಬೇಕಾಗುತ್ತೆ. ಆಬ್ವಿಯಸ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಇದನ್ನು ಬರಿಬೇಕಾಗಿರುತ್ತೆ. ಮತ್ತು ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಿಸುವ ಬಗ್ಗೆ ಯುವ ಜನತೆ ಕಾಳಜಿ ವಹಿಸುವ ಬಗ್ಗೆ ಇದನ್ನು ಕೂಡ ಬರಿಬೋದು, ಆರಾಮಾಗಿ ಬರಿಬೋದು. ಧೂಮಪಾನ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುತ್ತಿರುವವರನ್ನು ನಿಯಂತ್ರಿಸಲು ಕೋರಿ ನೋಟು ರದ್ದತಿಯಿಂದ ಸಾರ್ವಜನಿಕರಿಗೆ ಆಗಿರುವ ತೊಂದರೆಯನ್ನು ನಿವಾರಿಸೋದು, ಇದನ್ನು ಕುರಿತು ಪತ್ರಿಕಾ ಸಂಪಾದಕರಿಗೆ ನೀವು ಇಲ್ಲಿ ಗೆ ಅಡ್ರೆಸ್ ಕೊಟ್ಟಿದ್ದಾರೆ. ಸಾರಿ, ನಾನು ಆಗಲೇ ನೋಡಲಿಲ್ಲ. ಇಲ್ಲಿ ಗೆ ಅಡ್ರೆಸ್ ಕೊಟ್ಟಿದ್ದಾರೆ. ಪತ್ರಿಕಾ ಸಂಪಾದಕರಿಗೆ ನೀವು ಲೆಟರ್ನ ಬರಿಬೇಕಾಗತ್ತೆ. ನೀವು ಒಂದು ನೆನಪಲ್ಲಿಟ್ಕೊಳ್ಳಿ, ಯಾವಾಗಲೂ ಲೆಟರ್ ರೈಟಿಂಗ್ನ ಬರಿಬೇಕಾದ್ರೆ ನೀವು ನಿಮ್ಮ ಹೆಸರನ್ನು ಅಥವಾ ನಿಮ್ಮ ವಿಳಾಸವನ್ನು ಬರೆಯೋ ಹಾಗಿಲ್ಲ. ಸೊ ನೀವೇನು ಮಾಡಿ, ನಿಮ್ಮ ಇಂದ ಅಡ್ರೆಸ್ಸಲ್ಲಿ ಆಬಾಕ ಈ ಥರ ಕಾಗ ಏನು ಬೇಕಾಗುತ್ತೆ ನಿಮಗೆ, ಕನ್ನಡ ವರ್ಡ್ಸು ಅಥವಾ XXX ಅಂತ ಆದರೂ ಹಾಕಿ, YY ಅಂತನಾದರೂ ಹಾಕಿ, ಅಡ್ರೆಸ್ಗೆ YY ಅಂತ ಹಾಕಿ, ನಿಮ್ಮ ನೇಮ್ ಹತ್ರ X ಅಂತ ಹಾಕಿ, ಈ ರೀತಿ ಬೇರೆದೇ ಬರಿಬೇಕು ಹೊರತು ನೀವು ನಿಮ್ಮ ಹೆಸರು ಅಥವಾ ನಿಮ್ಮ ಸ್ನೇಹಿತರ ಹೆಸರು ಈ ರೀತಿ ಬರೆಯೋ ಹಾಗಿಲ್ಲ. ಸೊ ಇಲ್ಲಿ ನೀವು ಯಾವ ಟಾಪಿಕ್ನ ಚೂಸ್ ಮಾಡಿ, ಯಾವ ಪತ್ರಲೇಖನದ ಯಾವ ಕ್ವಶನ್ನ ಚೂಸ್ ಮಾಡಿರ್ತೀರ ಅದನ್ನು ಇಲ್ಲಿ ಆ ವಿಷಯವನ್ನು ಬರೆದು ನೀವು ಶುರು ಮಾಡಬೇಕಾಗುತ್ತೆ. ಇಲ್ಲಿ ಮೊದಲು ಫಸ್ಟು ಗೆ ಬರೀರಿ, ನಂತರ ಇಂದ, ಆಮೇಲೆ ಮಾನ್ಯರೇ ವಿಷಯನ ಬರೆದಾದ್ಮೇಲೆ ಕೊನೆಯಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ಧನ್ಯವಾದಗಳು ವಂದನೆಗಳೊಂದಿಗೆ ನೀವು ಇಲ್ಲಿ ದಿನಾಂಕ ಮತ್ತು ಸ್ಥಳ, ಟಾಪಿಕ್ ಒಳಗಡೆ ವಿಷಯ ಏನು ಬರೀತೀರಾ ಅಂತ ನೋಡೋದಿಲ್ಲ ಜಾಸ್ತಿ. ಏನಿದ್ರು ಇಲ್ಲಿ ಗೆ ಇಂದ, ಮಾನ್ಯರೇ, ವಿಷಯ, ದಿನಾಂಕ, ಸ್ಥಳ, ವಂದನೆಗಳು ಮತ್ತು ಇಲ್ಲಿ ತಮ್ಮ ವಿಶ್ವಾಸಿ, ಆ ರೀತಿ ಅವುಗಳನ್ನು ಜಾಸ್ತಿ ಅವರು ನೋಡ್ತಾರೆ. ವಿಷಯ ಏನಾದರೂ ಬರಿಬೋದು, ಅದಕ್ಕೊಂದು 2 ಮಾರ್ಕ್ಸ್ ಸಿಗುತ್ತೆ. ಸೊ 10 ಅಂಕಗಳು ಆರಾಮಾಗಿ ಬರುತ್ತೆ. 8ರಿಂದ 9 ಹೆಂಗೆ ಬರುತ್ತೋ 8ರಿಂದ 9 ಅಂಕಗಳು ಸಿಗುತ್ತೆ. ಮುಂದೆ ನೋಡೋಣ. ಕೆಳಗಿನವುಗಳಲ್ಲಿ 2ರ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಳಗಡೆ ಒಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ, ಅದರ ಅರ್ಥ ಸ್ವಾರಸ್ಯವನ್ನು ವಿವರಿಸಬೇಕು. ಪ್ರತಿಯೊಂದಕ್ಕೆ 5 ಅಂಕ, ಒಟ್ಟು 10 ಅಂಕಗಳು. 2ಕ್ಕೆ ವಿವರಣೆ ಮಾಡಬೇಕು. ಸೊ ಇಲ್ಲಿ ಮೊದಲನೇದು ಮನೆಗೆದ್ದು ಮಾರುಗೆಲ್ಲು ಅಂತ ಇದೆ. 2ನೇದು ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆಯಿತು ಅಂತ ಇದೆ. ಇದರ ಅರ್ಥ ಏನು ಅಂತ ಅಂದರೆ ಅನ್ಯೋನ್ಯತೆ ಇಲ್ಲದೆ ಇರುವಂತಹದ್ದು. ಸೊ ಈ ರೀತಿ ನೀವು ಇದರ ಅರ್ಥವನ್ನು ಬರೆದು ಕೆಳಗಡೆ ಒಂದು 4 ಲೈನು ಅದರ ವಿವರಣೆಯನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತಾ ಹೋಗುತ್ತೆ. ಕೇವಲ 5 ಅಂಕ ಆಗಿರೋದ್ರಿಂದ ನೀವು ಪೇಜ್ ಪೂರ್ತಿ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಒಂದು ಅರ್ಧ ಪೇಜ್ ಬರೆದ್ರೆ ಸಾಕಾಗುತ್ತೆ. ದೇಶ ನೋಡು ಕೋಶ ಓದು ಅಂದರೆ ಪ್ರಪಂಚದ ಬಗ್ಗೆ ಜ್ಞಾನ ಇರಬೇಕು, ಹಾಗೆ ನಮಗೆ ಅಕ್ಷರದ ಅರಿವು ಕೂಡ ಇರಬೇಕು ಅನ್ನೋಂತಹ ಅರ್ಥ ಬರುತ್ತೆ. ಇದನ್ನು ಅಷ್ಟೇ ಆ ರೀತಿ ಬರೆದು 4 ಲೈನ್ ಬರೆದ್ರೆ ನಿಮಗೆ 4 ವಾಕ್ಯಗಳನ್ನು ಅದರ ವಿವರಣೆ ಬರೀರಿ ಮತ್ತು ಅದರ ಅರ್ಥ ಬರೆದ್ರೆ 5 ಮಾರ್ಕ್ಸ್ಗೆ ದಟ್ಸ್ ಎನಫ್ ಅಂತ ಅನಿಸುತ್ತೆ. ಮತ್ತು ಇನ್ನೂ ಒಂದು ಪಾಲಿಗೆ ಬಂದದ್ದು ಪಂಚಾಮೃತ. ಎಷ್ಟು ಇದೆ ಅಷ್ಟರಲ್ಲಿ ತೃಪ್ತಿ ಪಡಬೇಕು ಅನ್ನುವಂತಹದ್ದು ಇದರ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ನುಡಿಗಟ್ಟನ್ನು ಕೊಟ್ಟಿದ್ದಾರೆ, ಅದರ ಅರ್ಥವನ್ನು ವಿವರಿಸಬೇಕು ಮತ್ತು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಕಣ್ಣೀರಲ್ಲಿ ಕೈ ತೊಳೆ ಅಂದರೆ ಸದಾ ದುಃಖವನ್ನು ಪಡು. ಇದನ್ನು ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಇದಕ್ಕೆ 1ಕ್ಕೆ 3 ಅಂಕಗಳೇ ಇರುತ್ತೆ. 2 ನೀವು ಬರಿಬೇಕು. ಇದರ ಅರ್ಥವನ್ನು ಬರೆಯೋದಕ್ಕೆ 1 ಅಂಕ ಮತ್ತು ನೀವು ಸ್ವಂತ ವಾಕ್ಯದಲ್ಲಿ ಬರೆಯೋದಕ್ಕೆ 2 ಅಂಕ ಇರುತ್ತೆ. ಸೊ 3 ಅಂಕಗಳು ಇರುತ್ತೆ. ಕಾಲಿಗೆ ಬುದ್ಧಿ ಹೇಳು ಅಂತಂದರೆ ಓಡಿ ಹೋದರು ಅನ್ನುವಂತಹ ಅರ್ಥ ಬರುತ್ತೆ. ಕಳ್ಳರು ಪೊಲೀಸರನ್ನು ನೋಡಿದಾಗ ಅವರ ಕಾಲಿಗೆ ಬುದ್ಧಿ ಹೇಳಿದರು ಅಂದರೆ ಓಡೋಗುವಂಥದ್ದು. ಈ ರೀತಿ
ಈ ನುಡಿಗಟ್ಟನ್ನು ಅರ್ಥ ಮತ್ತು ನಿಮ್ಮ ಸ್ವಂತ ವಾಕ್ಯದಲ್ಲಿ ಯಾವುದಾದ್ರೂ 2ಕ್ಕೆ ಬರಿಬೇಕಾಗಿರುತ್ತೆ. ಇಲ್ಲಿ 3ನೇದು ಕೊಟ್ಟಿದ್ದಾರೆ ನೋಡಿ, ಏನಂದರೆ ಮುಗಿಲು ಮುಟ್ಟು ಅಂತ ಅಂದರೆ ಅಷ್ಟು ಹೆಚ್ಚಾಗಿತ್ತು ಅನ್ನುವಂತಹ ಅರ್ಥ ಬರುವಂಥದ್ದೇ. ಅಂದರೆ ಆಘಾತವಾಗಿತ್ತು. ಈಗ ತಂದೆ ತಾಯಿ ತೀರು ಹೋದಾಗ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ಅಂತ ಕೂಡ ಬರಿಬೋದು. ಈ ರೀತಿ ನೀವು ಸ್ವಂತ ವಾಕ್ಯವನ್ನು ಬರಿಬೇಕಾದ್ರೆ ಈ ಮುಗಿಲು ಮುಟ್ಟು ಅನ್ನುವಂತಹ ಪದವನ್ನು ಉಪಯೋಗ ಮಾಡಬೇಕು. ಇದರ ಅರ್ಥ ಬರುವಂತಹ ಪದವನ್ನು ಉಪಯೋಗ ಮಾಡುವಂತಿಲ್ಲ. ಸೊ ಇಲ್ಲಿ 3 ಕೊಟ್ಟಿದ್ದಾರೆ, ನೀವು 4 ಕೊಟ್ಟಿದ್ದಾರೆ. ಇಲ್ಲೊಂದಿದೆ ಕೈ ಬಿಸಿ ಮಾಡು. ಇದನ್ನು ಲಂಚ, ಭ್ರಷ್ಟಾಚಾರ ಅದಕ್ಕೆ ನಾವು ತಗೋಬೋದು. ಈ ರೀತಿ 4 ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವುದಾದ್ರೂ 2 ಚೂಸ್ ಮಾಡಿ ಬರಿಬೇಕಾಗಿರುತ್ತೆ. ಮತ್ತು ಕೆಳಗಡೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರನ್ನನ 2 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ರನ್ನನ 2 ವಾಕ್ಯಗಳು ಯಾವ್ಯಾವು? ಬಿ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ, ನಿಮಗೆ ಗೊತ್ತೇ ಇರುತ್ತೆ, ಚನ್ನಮಲ್ಲಿಕಾರ್ಜುನ. ದಾರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? 4 ತಂತಿಗೆ. ಮತ್ತು ಕವಿ ಚಕ್ರವರ್ತಿಗಳು ಯಾರ್ಯಾರು ಅಂದರೆ ರನ್ನ, ಪಂಪ, ಪೊನ್ನ, ಇವರು ಕವಿ ಚಕ್ರವರ್ತಿಗಳು. ಮುಂದಿನ 5 ಅಂಕಗಳಿಗೆ ತತ್ಸಮ ತದ್ಭವಗಳನ್ನು ಕೇಳಲಾಗಿದೆ. ತತ್ಸಮ ತದ್ಭವಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ, ಬುಕ್ಸ್ಗಳು ಸಿಗುತ್ತೆ. SLC ಹಂತದವರೆಗಿನ ತತ್ಸಮ ತದ್ಭವಗಳನ್ನಷ್ಟೇ ಅವರು ಕೇಳ್ತಾರೆ. ನೀವು ಅವುಗಳನ್ನು ನೋಡ್ಕೊಳ್ಳಿ. ಅಮೃತ, ಋಷಿ, ರಿಸಿ, ಕಾವ್ಯ, ಕಜ್ಜ, ಪರ್ವ, ಜ್ಯೋತ್ಸ್ನ, ಈ ರೀತಿ ತತ್ಸಮ ತದ್ಭವಗಳನ್ನು ಕೇಳಿದ್ದಾರೆ. ನೀವು ಇಲ್ಲಿ 10 ಕೊಟ್ಟಿದ್ದಾರೆ, ನೀವು ಯಾವುದಾದ್ರೂ 5ಕ್ಕೆ ಬರೆದ್ರೆ ಆಗುತ್ತೆ. ದಿಶಾ, ದಿಸೆ, ಈ ರೀತಿ 5ಕ್ಕೆ ಮಾತ್ರ ನೀವು ತತ್ಸಮ ತದ್ಭವಗಳನ್ನು ಬರೆದ್ರೆ ಸಾಕಾಗುತ್ತೆ. ಈಸಿಯಾಗಿ 10 ಕೊಟ್ಟಿದ್ದಾರೆ, 5ಕ್ಕಂತೂ ಗೊತ್ತೇ ಇರುತ್ತೆ. ಸೊ ಆರಾಮಾಗಿ ಬರಿಬೋದು. ಈ ಕೆಳಗಿನಲ್ಲಿ 5 ಬಿಡಿಸಿ ಬರೆಯಿರಿ. ಇಲ್ಲೂ ಕೂಡ 10 ಕೊಟ್ಟಿರ್ತಾರೆ, ನೀವು 5 ಬಿಡಿಸಿ ಬರಿಬೇಕಾಗಿರುತ್ತೆ. ಸದಾಚಾರ, ವೃಕೋದರ, ತಣ್ಣೀರು, ವಿದ್ಯುಲ್ಲಾತ, ಜಿನಾಲಯ, ಮೆಲ್ವಾತು, ಆಂಗೈ, ಹೊಸಗನ್ನಡ, ತಲೆನೋವು, ಕಡೆಗಣು. ಜಸ್ಟ್ ಬಿಡಿಸಿ ಬರೆಯುವಂತಹದ್ದು. ಇಲ್ಲಿ ಸಂಧಿ ಗುರುತಿಸಿ, ಸಮಾಸ ಗುರುತಿಸಿ, ಈ ರೀತಿ ಏನೂ ಇಲ್ಲ, ಬಿಡಿಸಿ ಬರೆಯುವಂಥದ್ದಷ್ಟೇ. ಮುಂದೆ ನೋಡ್ತಾ ಇಲ್ಲಿ ಪದಗಳ ಅರ್ಥಗಳನ್ನು ಕೇಳಿದ್ದಾರೆ. ಈ ಕೆಳಗಿನಗಳಲ್ಲಿ 5ಕ್ಕೆ ಅರ್ಥವನ್ನು ಬರಿಬೇಕು. ಇಲ್ಲೂ ಕೂಡ 10 ಕೊಟ್ಟಿದ್ದಾರೆ, ಅರ್ಥವನ್ನು ಬರಿಬೇಕಾಗುತ್ತೆ. ತಿಮಿರಾರಿ, ಕಸವರ, ಭುವನ, ಅನುಜ, ಉರಗ, ಮನಸಿಜ, ಅರ್ಜಿಸು, ಟಾವು, ಭೃಂಗ, ನಿಕಾಯ, ಇವುಗಳಿಗೆ ಅರ್ಥಗಳನ್ನು ಬರಿತಾ ಹೋಗಬೇಕು. ಇದು ಅಷ್ಟೇ SLC ಹಂತದ ಅರ್ಥಗಳಾಗಿರುತ್ತೆ. SLC ಅಂದರೆ 8, 9, 10ನೇ ತರಗತಿಯ ಪಾಠಗಳ ಪದಗಳ ಅರ್ಥಗಳನ್ನು ಇಲ್ಲಿ ಕೇಳಲಾಗಿರುತ್ತೆ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಪ್ಲೇ ಲಿಸ್ಟಲ್ಲಿ ಕನ್ನಡದಲ್ಲಿ ನೋಡ್ಬೋದು, ನೀವು ಸಿಗ್ತಾ ಹೋಗುತ್ತೆ. ಅವಷ್ಟನ್ನು ನೋಡಿಕೊಂಡ್ರೆ ಈ 10ರಲ್ಲಿ 5ಕ್ಕೆ ಆರಾಮಾಗಿ ಬರಿಬೋದು. ಮತ್ತು ವಿರುದ್ಧಾರ್ಥಕ ಪದಗಳನ್ನು ಬರೆಯೋದಿರುತ್ತೆ. ಇಲ್ಲೂ ಕೂಡ 10 ಕೊಟ್ಟಿರ್ತಾರೆ, 5 ಬರಿಬೇಕು. ದಯೆ, ನಂಬಿಕೆ, ಅಪನಂಬಿಕೆ, ಸ್ವಾರ್ಥ, ನಿಸ್ವಾರ್ಥ, ಆಗಮನ, ನಿರ್ಗಮನ, ಸ್ವೀಕರಿಸು, ತಿರಸ್ಕರಿಸು, ಈ ರೀತಿಯಾಗಿ. ಆಯಾತ, ಸಾಕಾರ, ಪ್ರಾಚೀನ, ಸಜ್ಜನ, ಇಲ್ಲಿ ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಸಜ್ಜನ, ಇದು ಈ ರೀತಿ ಬರಿಬೋದು. ಇದಿಷ್ಟು ಕೂಡ ಈ ಕನ್ನಡ ಕಡ್ಡಾಯ ಭಾಷಾ ಪತ್ರಿಕೆ ಈ ರೀತಿ ಇರುವಂತಹದ್ದು. ನಿಮಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅಂದರೆ ಒಂದು ಐಡಿಯಾ ಬಂದಿರುತ್ತೆ. ಈಗ ಯಾರು ಫ್ರೆಷರ್ಸ್ ಇರ್ತಾರೆ, ಆಲ್ರೆಡಿ ಬರೆದಿರೋಂಥವ್ರಿಗೆ ಇನ್ನೊಂದು ಸಲ ಅದನ್ನು ನೆನಪು ಮಾಡ್ಕೊಂಡು ಹಾಗಾಗುತ್ತೆ, ಅಂದರೆ ಒಂದು ಗ್ಲಾನ್ಸ್ ಮಾಡ್ಕೊಂಡು ಹಾಗಾಗುತ್ತೆ. ಯಾರು ಫ್ರೆಷರ್ಸ್ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.